ಇದಿಲ್ಲ ನಾನು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಹಿಂದುಳಿದ ವರ್ಗಗಳ ಸಚಿವರು ಆದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ, ರಾಜಕೀಯ ಕಾರ್ಯದರ್ಶಿಗಳು ಆದಂಥ ಮೇಲ್ಮನೆಯ ಸದಸ್ಯರು ಆದಂಥ ನಸೀರ್ ಅಹಮದ್ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಕುಮಾರ್ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಶ್ರೀಮತಿ ಗಾಯತ್ರಿ ಅವರ, ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜಕೀಯ ಪುರಸ್ಕೃತರ, ಆಮೇಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಸಂಬಂಧಿಕರು ಇದ್ದಾರೆ, ಬೇರೆಯವರು ಇದ್ದಾರೆ. ಆದ್ರಿಂದ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನವೆಂಬರ್ 1ನೇ ತಾರೀಕು 1956ನೇ ಇಸ್ವಿ ಕನ್ನಡ ನಾಡು ಏಕೀಕರಣ ಆದಂಥ ದಿನ. ಈಗಾಗಲೇ 69 ವರ್ಷ ತುಂಬಿದ್ದೇವೆ. ಇದು 70ನೇ ಕನ್ನಡ ರಾಜ್ಯೋತ್ಸವ. ನಾನು ಈ ನಾಡಿನ ಜನತೆಗೆ ಮತ್ತು ನಿಮಗೆ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಾದಂಥ ಎಲ್ಲ ಪುರಸ್ಕೃತರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ 70ನೇ ವರ್ಷ ಆಗಿರೋದ್ರಿಂದ ಕನ್ನಡ ಉದಯ ಆಗಿ, ಕರ್ನಾಟಕ ಉದಯ ಆಗಿ 70 ಪ್ರಶಸ್ತಿಗಳನ್ನು ಕೊಟ್ಟಿದ್ದೇವೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದನ್ನು ವೈಯಕ್ತಿಕವಾಗಿ ಶಿಫಾರಸು ಮಾಡಲ್ಲ. ಸಲಹಾ ಸಮಿತಿಯವರು ಅವರು ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಇರ್ತಕ್ಕಂಥವರು, ಅವರು ಯಾರನ್ನ ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸು ಒಬ್ಬರಿಗಿಂತ ಜಾಸ್ತಿ ಮಾಡಿದ್ರೆ ಅವರಲ್ಲಿ ಮಾತ್ರ ಸರ್ಕಾರ ಇಂಟರ್ಫಿಯರ್ ಆಗ್ತದೆ ಅಂತ ಸಂದರ್ಭಗಳಲ್ಲಿ. ಇಲ್ಲದೆ ಹೋದ್ರೆ ಒಬ್ಬರೇ ಇದ್ರೆ ಅವರೊಬ್ಬರನ್ನೇ ಆಯ್ಕೆ ಮಾಡ್ತೀವಿ. 2-3 ಜನ ಇದ್ರೆ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತೀವಿ. ನಮಗಿರ್ತಕ್ಕಂಥ ಅಧಿಕಾರ 2-3 ಜನ ಇದ್ದಾರಲ್ಲ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋದು. ನಾನಾಗ್ಲಿ, ಶಿವಕುಮಾರ್ ಆಗ್ಲಿ, ಶಿವರಾಜ್ ತಂಗಡಗಿ ಆಗ್ಲಿ ಇಂಟರ್ಫಿಯರ್ ಆಗಲ್ಲ. ಈ ಸಾರಿ ನನ್ನ ಪ್ರಕಾರ ಎಲ್ಲ ಅರ್ಹರನ್ನ ಸಲಹಾ ಸಮಿತಿಯವರು ಆಯ್ಕೆ ಮಾಡಿದ್ದಾರೆ, ಶಿಫಾರಸು ಮಾಡಿದ್ದಾರೆ ಅಂತೇಳಿ ಬಹುಶಃ ಅದಕ್ಕೋಸ್ಕರನೇ
ನಮಗೆ ಮಾಧ್ಯಮದಲ್ಲಿ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಅರ್ಹರನ್ನ ಗುರುತಿಸಿ ಆಯಾಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಮಾಡ್ತಕ್ಕಂಥದನ್ನ ಮಾಡ್ತೇವೆ. ಸೊ ಈ ಸಾರಿ ಮಾಧ್ಯಮದವರು ಕೂಡ ಯಾವುದೇ ಅಪಸ್ವರವನ್ನ ಎತ್ತಿಲ್ಲ. ನನ್ನ ಪ್ರಕಾರ ನನಗೆ ಸಂತೋಷ ಆಗಿದೆ, ಆನಂದ ಆಗಿದೆ. ಯಾಕೆಂತಂದ್ರೆ ನಾವು ಅರ್ಹರನ್ನ ಆಯ್ಕೆ ಮಾಡಿದ್ದೀವಿ ಅಂತಕ್ಕಂಥ ಕಾರಣದಿಂದ ನಮಗೆ ಸಂತೋಷ ಆಗಿದೆ. ಸೊ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 70 ಜನ ಯಾರ್ಯಾರು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಪ್ರಶಸ್ತಿಗಳು ಬರೋದಿದೆಯಲ್ಲ, ಈ ಪ್ರಶಸ್ತಿಗಳು ಬಂದ ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತದೆ. ಯಾರ್ಯಾರಿಗೆ ಪ್ರಶಸ್ತಿ ಪುರಸ್ಕೃತಿದ್ದಾರೆ ಅವರೆಲ್ಲರಿಗೂ ಕೂಡ ಇನ್ನೂ ಇಲ್ಲಿವರೆಗೆ ಏನು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀರಿ, ಇನ್ನೂ ನಿಮ್ಮ ಕ್ಷೇತ್ರಗಳಲ್ಲಿ ಜವಾಬ್ದಾರಿ ಹೆಚ್ಚಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ. ಕೆಲವರು 80 ವರ್ಷದ ಮೇಲಿದ್ದಾರೆ, 70 ವರ್ಷದ ಮೇಲಿದ್ದಾರೆ. ಯಾಕಂದ್ರೆ ನಾವು ಈ ಪ್ರಶಸ್ತಿ ಕೊಡೋದೇ 60 ವರ್ಷ ತುಂಬಿದವರಿಗೆ. ಯಾರಿಗೆ 60 ವರ್ಷ ತುಂಬಿರ್ತಾರೆ ಅವರಿಗೆ ಈಗ ಈರಮ್ಮ ಅಂತೇಳಿ ಇಲ್ಲಿ 104 ವರ್ಷ ಪಾಪ ಇದ್ದಾರ. 104 ವರ್ಷ ಅವರು ಇನ್ನ 110 ವರ್ಷ 125 ವರ್ಷ ಬದುಕಲಿ ಅಂತೇಳಿ ನಾನು ಆಶಿಸ್ತೇನೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಂದ್ಸಾರಿ ಮಹಾತ್ಮ ಗಾಂಧೀಜಿಯವರಿಗೆ ಒಬ್ಬ ಅವರ ಅಭಿಮಾನಿ ಪತ್ರ ಬರೀತಾರೆ, ನೀವು 100 ವರ್ಷ ಬಾಳಿ ಅಂತೇಳಿ ಮಹಾತ್ಮ ಗಾಂಧಿಯವರಿಗೆ ಪತ್ರ ಬರೀತಾರೆ. ಅದಕ್ಕೇನು ಉತ್ತರ ಬರೀತಾರೆ ಗೊತ್ತಾ ಗಾಂಧೀಜಿಯವರು? ನಾನು 100 ವರ್ಷ ಕಡಿಮೆ ಹೇಳ್ಬಿಟ್ಟಿದ್ದೀನಿ, ನನಗೆ ನಾನು 125 ವರ್ಷ ಬದುಕಬೇಕು ಅಂತ ಇದ್ದೀನಿ ಅಂತ ಉತ್ತರ ಬರೀತಾರೆ ಅವರ ಅಭಿಮಾನಿಗೆ. ಹಾಗೆ ಇಲ್ಲಿರೋರೆಲ್ಲ ಪುರಸ್ಕೃತರೆಲ್ಲ 125 ವರ್ಷ ಬಾಳ್ಲಿ. ಯಾರು ಗೊತ್ತಿದೆ, ಈಗ 104 ವರ್ಷ ಈರಮ್ಮ ಬದುಕಿದ್ದಾಳೆ, ಇನ್ನ 25 ವರ್ಷ ಬದುಕಬಹುದು. ಈ ಮನುಷ್ಯ 100 ವರ್ಷಕ್ಕೆ ಸಾಯ್ಬೇಕು ಅಂತ ಏನಿಲ್ಲ. ಜಪಾನ್ನಲ್ಲಿ 90 ವರ್ಷದ ಮೇಲಿರೋರೇ ಜಾಸ್ತಿ ಇರೋದು ಜಪಾನ್ನಲ್ಲಿ. ನಮ್ಮ ದೇಶದಲ್ಲಿ ಯಾಕೆ ಆಗಬಾರ್ದು? ಈಗ ನಮ್ಮ ದೇಶದಲ್ಲಿ ಒಂದು ಕಡೆ ಒಂದು ಕಾಲದಲ್ಲಿ 55-50 ವರ್ಷಕ್ಕೆ ಸಾಯ್ತಾ ಇದ್ರು. ಈಗ ಎಷ್ಟಾಗಿದೆ? ಇಲ್ಲಿ ಡಾಕ್ಟರ್ಗಳಿಗೆ ಡಾಕ್ಟರ್ ಇರ್ಬೇಕಲ್ಲ, ಈಗ ಅವರೇಜ್ ವಯಸ್ಸು ಭಾರತ ದೇಶದಲ್ಲಿ ಅವರೇಜ್ ವಯಸ್ಸಿರೋದು 67ಕ್ಕಿಂತ ಜಾಸ್ತಿ, 70 ವರ್ಷ ಆಗಿದೆ. ಇನ್ನೂ ಸ್ವಲ್ಪ ವೈದ್ಯಕೀಯ ಸೇವೆಗಳಲ್ಲಿ ಇದೆಯಲ್ಲ, ಇದರಲ್ಲಿ ಇನ್ನೂ ಬೆಳವಣಿಗೆ ಆದರೆ, ಅಭಿವೃದ್ಧಿ ಆದರೆ ಇನ್ನು ಈಗ ಕ್ಯಾನ್ಸರ್ ಅಂತ ರೋಗನೇ ವಾಸಿ ಮಾಡ್ತಕ್ಕಂಥ ಔಷಧಿಗಳು ಬಂದಿದ್ದಾವೆ. ಕ್ಯಾನ್ಸರ್ ಅಂತ ರೋಗನ ವಾಸಿ ಮಾಡ್ತಕ್ಕಂಥ ಔಷಧಿಗಳು ಬಂದಿದ್ದಾವೆ.
ಅದು ಬಿಗಿನಿಂಗ್ ನಲ್ಲಿ ಪತ್ತೆಯಾದರೆ ಕ್ಯಾನ್ಸರ್ ರೋಗ ವಾಸಿ ಆಗ್ತದೆ, ಸ್ವಲ್ಪ ವಿಳಂಬ ಆದರೆ ಕಷ್ಟ ಆಗ್ಬೋದು. ಅದರಿಂದ ಇವರೆಲ್ಲರೂ ಕೂಡ ಕನಿಷ್ಠ 100 ವರ್ಷಕ್ಕೂ ಹೆಚ್ಚು ಬದುಕಲಿ ಅಂತೇಳಿ ಆಶಿಸ್ತೇನೆ. ಇವರ ಕ್ಷೇತ್ರಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತೀನಿ. ಈ ಹುಟ್ಟು ಸಾವು ಇದೆಯಲ್ಲ, ಈ ನಡುವೆ ನಾವು ಹುಟ್ಟೋದು ಆಕಸ್ಮಿಕ ಅಲ್ವಾ, ಸಾಯೋದಂತೂ ಗ್ಯಾರಂಟಿ. ನಾವು ಎಷ್ಟು ಮಟ್ಟಿಗೆ ಸಮಾಜಮುಖಿಯಾಗಿ ಬದುಕಿದ್ದೋ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಏನ್ ಸಾಧನೆ ಮಾಡೋದು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಆಗ ತಮ್ಮ ಬದುಕನ್ನ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವರೆಲ್ಲರೂ ಕೂಡ ಅವರ ಬದುಕನ್ನ ಸಾರ್ಥಕ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅವರು ಅಂತ ಆಶಯವನ್ನು ವ್ಯಕ್ತ ಮಾಡಿ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ. ಬಹಳ ಹೊತ್ತಿಂದ ಪಾಪ ಬಂದು ಕೂತಿದ್ದಾರೆ ಅವರು. ನನ್ನ ಮಾತು ಅನೇಕ ಸಾರಿ ಕೇಳಿದ್ದಿಲ್ಲ. ಇವ್ರು ನಾನು ಪಾರ್ಲಿಮೆಂಟ್ ನಿಂತಿದ್ದೆ, ಇವರು ಕೊಣಂದು ಲಿಂಗಪ್ಪ ಕೊಪ್ಪಳದಿಂದ ಪಾರ್ಲಿಮೆಂಟ್ ನಿಂತಿದ್ದೆ. 10 ದಿನ ನನ್ನ ಜೊತೆಲೆ ಕ್ಯಾಂಪೇನ್ ಮಾಡಿದ್ರು ಅಲ್ವೇ. 10 ದಿನ ನನ್ನ ಜೊತೆಯಲ್ಲಿ ಇದ್ಕೊಂಡು ಕ್ಯಾಂಪೇನ್ ಮಾಡಿದ್ರು. ನಾ ಗೆಲ್ಲಬೇಕು ಅನ್ನೋದು ಬಹಳ ಆಸೆ ಇತ್ತು, ಆದ್ರೆ ಏನ್ ಮಾಡೋದು, ನಾನು ಸೋಲ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು, ಸೋತಿದ್ದೆ. ಅದೇನೇ ಇರಲಿ, ಸೋಲು ಗೆಲುವು ರಾಜಕೀಯದಲ್ಲಿ ಸಹಜ. ನನಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ನಾನು. ಸೊ ಇವರೆಲ್ಲರಿಗೂ ಮತ್ತೊಮ್ಮೆ ಆಯುಷು, ಆರೋಗ್ಯ ಮತ್ತೆ ಆರ್ಥಿಕವಾಗಿ ಸಬಲರಾಗಲಿ ಅಂತೇಳಿ ಆಶಿಸಿ, ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ, ಯಾರ್ಯಾರಿಗೆ ಸಿಕ್ಕಿಲ್ಲ ಅವ್ರು ಯಾರು ಕೂಡ ನಿರಾಶರಾಗಬೇಕಾದಂತ ಅಗತ್ಯ ಇಲ್ಲ. ಇವ್ರು ಇಷ್ಟೇ ಜನ ಅರ್ಹರಲ್ಲ, ಇನ್ನೂ ಅರ್ಹರಿದ್ದಾರೆ. ಅಥವಾ ಇವ್ರಿಗಿಂತ ಚಿಕ್ಕ ವಯಸ್ಸಿನವರು ಇರ್ಬೋದು, ಇವ್ರಿಗಿಂತ ದೊಡ್ಡ ವಯಸ್ಸಿನವರು ಇರ್ಬೋದು. ಮುಂದಿನ ವರ್ಷಕ್ಕೆ ಅಂತವರಿಗೆಲ್ಲ ನಾವು ಸರ್ಕಾರ ಕನ್ಸಿಡರ್ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಅವ್ರು ಯಾರು ಕೂಡ ನಿರಾಶರಾಗೋದು ಬೇಡ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.